ನರೇಗಾ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಏನದು ಅಂತ ನೋಡೋಣ ಬನ್ನಿ. ಕನ್ನಡಪ್ರಭ ಪತ್ರಿಕೆ ಈ ವರದಿ ಪ್ರಕಾರ ಗ್ರಾಮೀಣ ಉದ್ಯೋಗ ಯೋಜನೆಗೆ ದೊಡ್ಡ ಬದಲಾವಣೆಗಳಾಗಿವೆ. ಮೊದಲನೇ ಮತ್ತು ಅತಿ ದೊಡ್ಡ ಬದಲಾವಣೆ ಅಂದ್ರೆ ಈ ಯೋಜನೆಗೆ ಹೊಸ ಹೆಸರು ಬಂದಿದೆ. ಹೌದು, ಇನ್ಮುಂದೆ ಈ ಯೋಜನೆಯ ಹೆಸರು ಪೂಜ್ಯ ಬಾಪು ರೋಜ್ಗಾರ್ ಸ್ಕೀಮ್ ಆಗಲಿದೆ. ಬರೀ ಹೆಸರಷ್ಟೇ ಅಲ್ಲ, ಕೆಲಸದ ವಿಚಾರದಲ್ಲೂ ಒಂದು ದೊಡ್ಡ ಬದಲಾವಣೆ ಇದೆ. ಇಲ್ ನೋಡಿ, ಖಾತರಿ ಕೆಲಸದ ದಿನಗಳ ಸಂಖ್ಯೆಯನ್ನ 100ರಿಂದ 125ಕ್ಕೆ ಏರಿಸಲಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕೆ ಈಗ ಹೆಚ್ಚುವರಿಯಾಗಿ 25 ದಿನಗಳ ಕೆಲಸ ಸಿಗಲಿದೆ. ಸರಿ, ಈ ಬದಲಾವಣೆ ಯಾಕೆ ಇಷ್ಟು ಮುಖ್ಯ ಅಂತ ತಿಳಿಬೇಕಾದ್ರೆ ಮೊದಲು ಇದರ ಹಿನ್ನೆಲೆ ನೋಡೋಣ. ಈ ಯೋಜನೆ ಶುರುವಾಗಿದ್ದು 2005ರಲ್ಲಿ, ಆಗಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ. ಇದರ ಮುಖ್ಯ ಗುರಿ ಗ್ರಾಮೀಣ ಭಾಗದಲ್ಲಿರೋ ಕೌಶಲ್ಯ ಇಲ್ಲದ ಕಾರ್ಮಿಕರಿಗೆ ಕೆಲಸ ಕೊಡೋದು. ಹಾಗಿದ್ರೆ ಇಷ್ಟೆಲ್ಲ ಮಾಡಕ್ಕೆ ಹಣಕಾಸಿನ ನೆರವು ಎಷ್ಟಿದೆ ಅದನ್ನೂ ನೋಡೋಣ. 1.5 ಲಕ್ಷ ಕೋಟಿ ರೂಪಾಯಿ, ಅಷ್ಟು ದೊಡ್ಡ ಮೊತ್ತವನ್ನ ಈ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಈ ಅಪ್ಡೇಟ್ಗಳು ಜಗತ್ತಿನ ಅತಿದೊಡ್ಡ ಉದ್ಯೋಗ ಯೋಜನೆಗಳಲ್ಲಿ ಒಂದನ್ನು ಪೂರ್ತಿ ಬದಲಾಯಿಸಬಹುದು. ಹಾಗಿದ್ರೆ ಈ ಹೊಸ ಹೆಸರು ಮತ್ತು ಹೆಚ್ಚಿನ ಕೆಲಸದ ದಿನಗಳು ಗ್ರಾಮೀಣ ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು?